ನೋಡಿ, ಆ ಒಂದು ಯೋಜನೆಯಿಂದಲೇ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಈ ಯೋಜನೆಗೆ ವಿರೋಧ ಇದ್ರೂ ಕೂಡ ಯೋಜನೆಯನ್ನ ಮಾಡಿದರು ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಎಲ್ಲಿ, ಏನು, ಯಾವ ಯೋಜನೆ, ಆ ಯೋಜನೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಯ್ತಾ ಅನ್ನೋದನ್ನ ನೋಡೋಣ. ದಕ್ಷಿಣ ಮರಿಪುಳದಿಂದ ಉತ್ತರ ಭಾಗ ಕಲ್ಲಾಡಿಯವರೆಗೆ ಈ ಸುರಂಗ ಮಾರ್ಗದ ಯೋಜನೆ. ಈ ಸುರಂಗಕ್ಕೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಡ್ತು. ಜಿಯೋಲಾಜಿಕಲ್ ಅಂಡ್ ಹೈಡ್ರೋಲಾಜಿಕಲ್ ಅಧ್ಯಯನ ನಡೆಸಿಲ್ಲ ಇದಕ್ಕೆ. ಈ ಯೋಜನೆಯಿಂದ ಏನೇನು ತೊಂದರೆ ಆಗುತ್ತೆ, ಏನು ಎತ್ತ, ಇದರ ಬಗ್ಗೆ ತಲೆನೂ ಕೆಡಿಸಿಕೊಳ್ಳಿಲ್ಲ. 2024ರ ಭೂ ಕುಸಿತದ ಬಳಿಕ ಅತ್ಯಂತ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಲಾಯಿತು. ಆ ರೀತಿ ಆದ್ಮೇಲೆಯೂ ಕೂಡ ಟನಲ್ ಯೋಜನೆ, ಪಶ್ಚಿಮ ಘಟ್ಟಗಳ ಪರಿಸರ ಅತ್ಯಂತ ಸೂಕ್ಷ್ಮವಾಗಿದ್ದು ಅಂತ ವಿರೋಧ ವ್ಯಕ್ತವಾಯಿತು. ಈ ಯೋಜನೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ, ಈ ಟನಲ್ ಯೋಜನೆ ಬೇಡವೇ ಬೇಡ ಅಂತ ವಿರೋಧ ವ್ಯಕ್ತವಾಯಿತು. ಪರಿಸರವಾದಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು, ಅನೇಕ ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು. ಆದಾಗ್ಯೂ ಕೂಡ ಸುರಂಗ ಮಾರ್ಗವನ್ನ ಮಾಡೋದಕ್ಕೆ ಮುಂದಾದ್ರು. ಮೆಪ್ಪಾಡಿ ಸುರಂಗ ಮಾರ್ಗ ಯಾಕೆ ಆಯ್ತು? ಈಗ ಸುರಂಗ ಮಾರ್ಗ ಇಷ್ಟೆಲ್ಲ ವಿರೋಧದ ನಂತರವೂ ಕೂಡ ಮಾಡಿದ್ರು. ಹಾಗಿದ್ರೆ ಏನಕ್ಕೆ ಮಾಡಿದ್ರು, ಉದ್ದೇಶ ಏನು? ಮೆಪ್ಪಾಡಿ ಸುರಂಗ ಯಾಕೆ ಅಂತ ನೋಡ್ತಾ ಹೋದ್ರೆ, ಈ ರಸ್ತೆಯಲ್ಲಿ 9 ಅಪಾಯಕಾರಿ ಹೇರ್ಪಿನ್ ತಿರುವುಗಳಿದೆ. ಹೇರ್ಪಿನ್ ಕರ್ವಿಂಗ್, ಭಾರೀ ವಾಹನಗಳು ತಿರುಗುವಾಗ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಹೇರ್ಪಿನ್ ಕರ್ವಿಂಗ್ ಅಲ್ಲಿ ಒಂದು ದೊಡ್ಡ ಭಾರಿ ವಾಹನ ಟರ್ನ್ ತಗೊಂಡು ಸೀದಾ ಹೋಗ್ಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ ಗೊತ್ತಿದೆ. ಅದು ಸರಿಯಾಗುವವರೆಗೂ ಹಿಂದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು. ಸೊ ಈ ಸಮಸ್ಯೆಗೆ ಪರಿಹಾರಕ್ಕಾಗಿ ಈ ಸುರಂಗ ಮಾರ್ಗ ನಿರ್ಮಿಸಲಾಗ್ತಾ ಇದೆ. ಸುಮಾರು 2134 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದು. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಕಾಮಗಾರಿ ನಡೀತಾ ಇದೆ. ಕೇರಳ ಮೂಲಸೌಕರ್ಯ ಹೂಡಿಕೆ ನಿಧಿಯಿಂದ ಹಣಕಾಸು ನೆರವು ಸಿಗ್ತಾ ಇದೆ. ಈ ವಿಚಾರವನ್ನ ಇಟ್ಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಯೋಜನೆ ಪ್ರಗತಿ ಹಂತದಲ್ಲಿದೆ. ಆದ್ರೆ ಈ ಯೋಜನೆ ಈಗ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ನಾವು ಮೊದಲೇ ಹೇಳಿದ್ವಿ ಈ ಯೋಜನೆ ಬೇಡ, ನೋಡಿ ಈಗೆಲ್ಲ ಸಮಸ್ಯೆ ಆಗ್ತಾರೆ ಇದರಿಂದಾನೆ ಅಂತ ಅಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಪರಿಸರವಾದಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಜನ ಈ ರೀತಿ ಹೇಳ್ತಾ ಇದ್ದಾರೆ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನ ವಯನಾಡಲ್ಲೇ ಯಾಕೆ ಹೆಚ್ಚು ಭೂಕುಸಿತ ಆಗುತ್ತೆ? ಇದಕ್ಕೂ ಕೂಡ ರೀಸನ್ಸ್ ಇದೆ. ವಯನಾಡು ಕಡಿದಾದ ಗುಡ್ಡಗಾಡು ಪ್ರದೇಶ. ಭಾರೀ ಮಳೆಯಿಂದಾಗಿ ಮೇಲ್ಮಣ್ಣು ಸವಿಯುತ್ತೆ. ಈವನ್ ಈ ದೃಶ್ಯಗಳಲ್ಲಿಯೂ ಕೂಡ ನೀವು ನೋಡಿದಾಗ ಮಣ್ಣು ಕುಸಿತಾ ಇರುವಂತಹ ದೃಶ್ಯಗಳನ್ನ ನಿಮಗೆ ಅರ್ಥ ಆಗ್ಬಿಡುತ್ತೆ. ವಯನಾಡು ಭೂಕಂಪನ ವಲಯ 3ರಲ್ಲಿ ಬರುತ್ತೆ. ಇನ್ನ ಅವೈಜ್ಞಾನಿಕ ಕಾಮಗಾರಿ ಮತ್ತು ಮಾನವ ಹಸ್ತಕ್ಷೇಪ ಇವು ಕೂಡ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಪ್ರಕೃತಿಯ ವಿರುದ್ಧ ಹೋದಾಗ ಈ ರೀತಿಯ ಉತ್ತರ ಸಿಗುತ್ತೆ ಅಂತ. ಸೊ ನಿರಂತರವಾಗಿ ವಯನಾಡು ಪ್ರದೇಶದಲ್ಲಿ ಅರಣ್ಯವನ್ನ ನಾಶ ಮಾಡುವಂತ ಕೆಲಸ ಆಗ್ತಾ ಇದೆ. ಕಾನೂನು ಬಾಹಿರ ಹೋಮ್ ಸ್ಟೇಗಳ ನಿರ್ಮಾಣ ಅಲ್ಲಿ ಆಗ್ತಾ ಇದೆ. ಪ್ರಕೃತಿಯ ವಿರುದ್ಧವಾಗಿ, ಪರಿಸರದ ವಿರುದ್ಧವಾಗಿ ಎಲ್ಲ ಕಾಮಗಾರಿಗಳು ಅಲ್ಲಿ ಆಗ್ತಾ ಇದೆ. ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರಾಜೆಕ್ಟ್ಗಳು ಕೂಡ ಅಷ್ಟೇ, ಅರಣ್ಯ ನಾಶ ಮಾಡೋದು, ಪ್ರಾಜೆಕ್ಟ್ ಅನ್ನ ಮಾಡುವುದು. ಪರಿಸರವಾದಿಗಳ ಅಭಿಪ್ರಾಯ ತಗೊಳ್ಳಲ್ಲ, ಸೈಂಟಿಫಿಕ್ಲಿ ಅದು ಏನಾಗುತ್ತೆ, ಜಿಯೋಲಾಜಿಕಲಿ ಏನಾಗುತ್ತೆ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕಾಮಗಾರಿ ಮಾಡ್ಬೇಕಾ ಮಾಡಿ ಅಷ್ಟೇ. ಅದರಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಗೊತ್ತಾಗ್ತಾ, ಎಸ್ಪೆಷಲಿ ಈ ರೀತಿಯ ದುರಂತ ನಡೆದ ಮೇಲೆ ಇದಕ್ಕೆ ರೀಸನ್ಸ್ ಅನ್ನ ಹುಡುಕ್ತಾ ಹೋದಾಗ ಇಷ್ಟೆಲ್ಲ ರೀಸನ್ಸ್ಗಳು ಆಚೆ ಬರ್ತಾ ಇದೆ.